ಇಂದಿನ ತರಗತಿಯಲ್ಲಿ ನಾವು ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಯವರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತು ನಾವು ಅದರ ಮುಂದುವರೆದ ಭಾಗದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿಯೋಣ. ಪಂಚಾಕ್ಷರ ಗವಾಯಿಗಳಲ್ಲಿ ವ್ಯಕ್ತಿತ್ವ, ಶಿಷ್ಯತ್ವ ಯಾವ ರೀತಿ ಇತ್ತು ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸಂಗೀತ ಲೋಕದ ಜಗದ್ಗುರು ಪಂಡಿತ್ ಪಂಚಾಕ್ಷರ ಗವಾಯಿಗಳ ಸಂಚಾರಿ ಸಂಗೀತ ಪಾಠಶಾಲೆ ಒಮ್ಮೆ ಗವಿಮಠದಲ್ಲಿ ರ್ಯಾಂಪ್ ವಾಸ ಮಾಡಿತ್ತು. ಅಂದರೆ ಕ್ಯಾಂಪ್ ಅಂದರೆ ಅಲ್ಲಿ ನಾವು ನೆಲೆಸುವುದಕ್ಕೆ ವಾಸ ಅಂತ ಮಾಡಿತ್ತು. ಇಲ್ಲಿಗೆ ಮಾನವರೊಂದಿಗೆ ಪುಟ್ಟಯ್ಯನು ಬಂದು ಗುರುಗಳಂಥ ಪಂಚಾಕ್ಷರ ಗವಾಯಿಗಳ ಶಿಷ್ಯತ್ವವನ್ನು ಏನು ಮಾಡಿದರು, ಅವರು ಸ್ವೀಕರಿಸಿದರು. ಪ್ರೀತಿಯ ಶಿಷ್ಯರಲ್ಲಿ ಈತರು ಒಬ್ಬನಾಗಿದ್ದರು. ಪುಟ್ಟಯ್ಯನು, ನಾನೊಬ್ಬ ಅಂಧ ಬಾಲಕ, ನನ್ನಿಂದೇನಾಗಲು ಸಾಧ್ಯ? ಜಗತ್ತನ್ನು ನೋಡಿದ ನನಗೆ ಜಗತ್ತಿಗೆ ಏನು ಕೊಡಲು ಸಾಧ್ಯ ಅಂತಂದರೆ ಅವ್ರಿಗೆ ಏನು ಮಾಡ್ತಾರೆ, ಪುಟ್ಟಯ್ಯನವ್ರಿಗೆ ಕಣ್ಣು ಕಾಣ್ತಿರಲ್ಲ ಸಾಧ್ಯ, ಅವ್ರಿಗೆ ಜಗತ್ತನ್ನು ನೋಡೋಕ್ಕೆ ಆಗದೇ ಇಲ್ಲ. ಅಂಥದ್ರಲ್ಲಿ ನಾನು ಜಗತ್ತಿಗೆ ಏನನ್ನು ಕೊಡಲು ಸಾಧ್ಯ ಎಂಬುದನ್ನಾಗಿ ಅವರು ಕ್ವಶನ್ ಮಾಡ್ತಾರೆ. ಇದ್ದಷ್ಟು ದಿನ ಗುರು ಸೇವೆ ಮಾಡುತ್ತಾ ಊಟ ಸಿಕ್ಕಲ್ಲಿ ಹೊಟ್ಟೆ ಹೊರೆದು ನೆಲ ಸಿಕ್ಕಲ್ಲಿ ಶಯನಗೈದು ಈ ಬದುಕನ್ನು ಮುಗಿಸಿದರಾಯಿತು ಎಂಬಂಥ ವಿಷಣ್ಣ ಭಾವದಲ್ಲಿ ಇರುತ್ತಿರಲಿಲ್ಲ. ಪಂಚಾಕ್ಷರ ಗುರುಗಳನ್ನು ಅನುಸರಿಸಬೇಕು. ಏನು ಮಾಡ್ತಾರೆ ಅವರು, ಪಂಚಾಕ್ಷರ ಒಂದು ಗುರುಗಳನ್ನು ನಾವು ಅನುಸರಿಸಬೇಕು ಎಂಬುದನ್ನಾಗಿ ನುಡಿತಾರೆ. ಅವರ ಅಂತ ನುಡಿಯೇ ನನಗೆ ಮಂತ್ರ, ಅವರ ನಡೆಯೇ ನನಗೆ ಆಚಾರವಾಗಬೇಕು ಎಂದು ನಿರ್ಧರಿಸಿದರು. ನಿರ್ಧರಿಸಿದಂತೆ 8 ವರ್ಷದ ಬಾಲಕ ಪುಟ್ಟಯ್ಯ ತನ್ನ ಎಲ್ಲ ಒಂದು ಸಹಪಾಠಿಗಳಿಗಿಂತ ಬಲು ಬೇಗ ಗುರುಗಳು ಹೇಳಿದ್ದನ್ನು ಅಂದರೆ ಬಲು ಬೇಗ ಗುರುಗಳು ಹೇಳಿದ್ದನ್ನು ಗ್ರಹಿಸಿ ಕಲಿತುಕೊಂಡರು. ಗುರು ಶಿಷ್ಯರಿರುವರು ಅಂದರು. ಅವರ ಬಾಹ್ಯ ಕಣ್ಣು ಆಲಿಸಿದ್ದರು, ಅಂತರಂಗದ ಕಣ್ಣು ಆರಳಿಸಿತ್ತು. ಅಂತಂದರೆ ನಮಗೆ ಬಾಹ್ಯ ಕಣ್ಣು, ಹೊರಗಿನ ಕಣ್ಣು ನಮಗೆ ಕಾಣದಿದ್ದರೂ ಸಹ ನಮ್ಮ ಅಂತರಂಗ, ನಮ್ಮ ಮನಸ್ಸು, ನಮ್ಮ ಕಣ್ಣು ಹರಳಿತ್ತು ಅಂತ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಶ್ರೇಷ್ಠ ಗುರು ಮಾತ್ರ ಶಿಷ್ಯರ ಮನಸ್ಸನ್ನು ಓದಬಲ್ಲರು. ಅಂದರೆ ಶ್ರೇಷ್ಠ ಗುರು ಮಾತ್ರ ಏನು ಮಾಡುತ್ತೆ, ಅವರಿಗೆ ಶಿಷ್ಯರ ಒಂದು ಮನಸ್ಸು ಓದಬಲ್ಲವರಾಗಿರುತ್ತದೆ. ಅವರ ಅಭಿಲಾಷೆಗೆ ಮನಸ್ಸನ್ನು ಓದಬಲ್ಲರು. ಅವರ ಅಭಿಲಾಷೆಗೆ ತಕ್ಕಂಥ ಜ್ಞಾನ ಕೊಡುವಂಥ ಶಕ್ತಿ ಶ್ರೇಷ್ಠ ಗುರುವಿಗೆ ಮಾತ್ರ ಸಿದ್ಧಿಸಿರುತ್ತದೆ. ಅಂತಂದರೆ ಅವರ ಒಂದು ಗುರುಗಳಿಗೆ ಮಾತ್ರ ಒಂದು ಮಕ್ಕಳಿಗೆ ಯಾವ ರೀತಿ ಜ್ಞಾನವನ್ನು ಕೊಡುವಂಥದ್ದು ಮಾತ್ರ ಆ ಗುರುವಿಗೆ ಮಾತ್ರ ಸಿಕ್ಕಿರುತ್ತದೆ ಎಂಬುದನ್ನಾಗಿ ಹೇಳ್ತದೆ. ಪಂಚಾಕ್ಷರ ಗವಾಯಿಗಳು ಇಂಥ ಶ್ರೇಷ್ಠ ಗುರುಗಳಾಗಿದ್ದರು. ಅಂದರೆ ಪಂಚಾಕ್ಷರ ಗವಾಯಿಗಳು ಇಂಥ ಒಂದು ಶ್ರೇಷ್ಠ ಗುರುವಾಗಿದ್ದರು. ಮತ್ತು ಪುಟ್ಟಯ್ಯನ ಸಂಗೀತ ಜ್ಞಾನದೊಂದಿಗೆ ಸಾಹಿತ್ಯ ಜ್ಞಾನವು ಬೇರೆತರೆ ಗಂಗೆ ಯಮುನೆಯವರು ಒಂದಾದಂತೆ ಎಂಬುದನ್ನಾಗಿ ಇಲ್ಲಿ ಯಾವ ರೀತಿ ಹೋಲಿಕೆ ಕೊಟ್ಟಿದ್ದಾರೆ ಎಂಬುದನ್ನು ನಾವು ನೋಡಬಹುದಾಗಿದೆ. ಪುಟ್ಟಯ್ಯನು ವಿವಿಧ ಶಾಸ್ತ್ರ ಗ್ರಂಥಗಳನ್ನು ಕಲಿಯಲು ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಅಂದರೆ ಅವರ ಪ್ರತಿಫಲವಾಗಿ ಪುಟ್ಟಯ್ಯ ಪಾಣಿನಿಯು ಅಷ್ಟಾಧ್ಯಾಯಿ, ಶರ್ಮಮರ್ಮನ ಕಾತಂತ್ರ, ಕೇಶರಾಜನ ಶಬ್ದಮಣಿ ದರ್ಪಣಂ, ನಿಜಯುಗ ಶಿವಯೋಗಿಗಳ ಶೈವಲ್ಯ ಪದ್ಧತಿ, ಅಂದರೆ ನಿಜಗುಣ ಶಿವಯೋಗಿಗಳಂತ ಶೈವಲ್ಯ ಪದ್ಧತಿ ಆಗಿರ್ಬೋದು, ಜೊತೆಗೆ ತರ್ಕಶಾಸ್ತ್ರ ಆಗಿರ್ಬೋದು, ನ್ಯಾಯಶಾಸ್ತ್ರ ಆಗಿರ್ಬೋದು, ಶಬ್ದಾನುಶಾಸ್ತ್ರ, ಕೇಶರಾಜನ ಶಬ್ದಮಣಿ ದರ್ಪಣ ಆಗಿರ್ಬೋದು, ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಆಗಿರ್ಬೋದು, ಜೊತೆಗೆ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಶಬ್ದಾನುಶಾಸ್ತ್ರ, ಛಂದಶಾಸ್ತ್ರ ಹಾಗೂ ಕನ್ನಡ ವ್ಯಾಕರಣವನ್ನು ಶಾಸ್ತ್ರಬದ್ಧವಾಗಿ ಕಲಿತರು. ಕೇವಲ ಕಲಿಯಲಿಲ್ಲ, ಅವುಗಳಲ್ಲಿ ನಿಷ್ಠಾತರಾದರು. ಅಂತಂದರೆ ಅವುಗಳನ್ನು ಬರೀ ಕಲಿಯಲಿಲ್ಲ, ಅವುಗಳಲ್ಲಿ ಫುಲ್ಲು ಲೀನರಾದರು. ಇವಾಗ ಕೇಶರಾಜನ ಶಬ್ದಮಣಿ ದರ್ಪಣ ಆಗಿದ್ದು ಅವು ಎಷ್ಟು ಒಂದು ವ್ಯಾಕರಣವನ್ನು ಅರ್ಥಗರ್ಭಿತವಾಗಿದೆ ಎಂದರೆ ಅವುಗಳನ್ನು ಕಲಿಯುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಹೀಗೆ ಅಷ್ಟು ಛಂದಶಾಸ್ತ್ರಗಳನ್ನಾಗಿರ್ಬೋದು ಅವುಗಳನ್ನು ಕೇವಲ ಕಲಿಯಲಿಲ್ಲ, ಅವುಗಳನ್ನು ನಿಷ್ಠಾತರಾಗಿದ್ದರು ಎಂಬುದನ್ನಾಗಿ ಇಲ್ಲಿ ವರ್ಣಿಸಲಾಗಿದೆ. ಅದೇ ರೀತಿಯಲ್ಲಿ ಕಣ್ಣು ಕಾಣದ ಪುಟ್ಟರಾಜರು ಸದಾಕಾಲ ಬೇರೆಯವರ ಸಹಾಯ ಪಡೆದೇ ಓದಿಸುವಂಥ ಹಾಗೂ ಬರೆಸುವಂಥ ಕೆಲಸ ಮಾಡಬೇಕಾಗಿತ್ತು. ಇದರಿಂದ ಮುಕ್ತರಾಗಲು ಪುಟ್ಟರಾಜರು ಬ್ರೈಲ್ ಲಿಪಿ ಕಲಿತು ಅದರಲ್ಲಿ ಪಾರಂಗತರಾಗಿದ್ದರು. ಅವರು ಬ್ರೈಲ್ ಲಿಪಿ ಅನ್ನುವಂಥ ಒಂದು ಕಲಿತು ಅದರಲ್ಲಿ ಏನು ಮಾಡ್ತಾರೆ, ಪಾರಂಗತರಾದರು, ನಿಪುಣರಾದರು ಅಂತ ಹೇಳಲಾಗಿದೆ.
ಇವತ್ತು ನಾವು ಪಂಚಾಕ್ಷರ ಗವಾಯಿಗಳಲ್ಲಿ ಶಿಷ್ಯತ್ವ ಒಂದು ಯಾವ ರೀತಿ ಇತ್ತು ಎಂಬುದನ್ನಾಗಿ ನಾವು ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಒಂದು ಪಾಠದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ನಿಮಗೆ ಈ ಒಂದು ಕ್ಲಾಸ್ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟರೇಚರ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡಿ. ನಿಮಗೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.